ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಮೀ. ಸೊ ಇವತ್ತು ನೋಡ್ತಾ ಇದ್ದೀರಾ ಮುಡುಕ್ತೆರೆ ವ್ಲಾಗ್ದು ಪಾರ್ಟ್ 2. ಸೊ ಇಲ್ಲಿ ಕಳಸ ಎಲ್ಲ ಪೂಜೆ ಆದಮೇಲೆ 5 ಜನ ಮುತ್ತೈದರಿಗೆ ಕೈಗೆ ಕಾಲಿಗೆ ಚೆನ್ನಾಗಿ ಅರಿಶಿನ ಉಜ್ಜಿ, ಪಾದಗಳಿಗೆ ವಿಭೂತಿ ಹಾಕಿ, ಅರಿಶಿನ ಕುಂಕುಮ ಹಾಕಿ, ಕಿವಿ ಸಂದಿಗೂ ಕೂಡ ಅರಿಶಿನ ಹಾಕಿ ಮತ್ತು ಬೊಟ್ಟಿಡ್ತಾರೆ, ಅಕ್ಷತೆ ಬೊಟ್ಟು ಮತ್ತು ಪಾದಗಳಿಗೆ ಹೂವು ಇಡ್ತಾರೆ. ಅದಾದಮೇಲೆ ಗಂಧಿನ ಕಡ್ಡಿ ಹಿಡಿತಾರೆ. ಆಮೇಲೆ ಸಂಪೂರ್ಣವಾಗಿ ಪೂಜೆ ತೀರಿಸಲಿಕ್ಕೆ ಕರ್ಪೂರದ ಆರತಿ ಮಾಡ್ತಾರೆ. ಸೊ ಕರ್ಪೂರದ ಆರತಿ ಮಾಡೋ ಟೈಮಿಗೆ ನೋಡಿ ಅಲ್ಲಿ ಪಾದಗಳಿಗೆ ಚೆನ್ನಾಗಿ ಕರ್ಪೂರದ ಆರತಿ ಮಾಡಿ ಮತ್ತು ಅಕ್ಷತೆ ಕೊಡ್ತಾರೆ. ಅವರ ಕೈಗೆ ನಮಸ್ಕಾರ ಮಾಡಿ ಅಕ್ಷತೆ ಹಾಕಿಸ್ಕೊತಾರೆ. ನೋಡಿ, ಸಂಪೂರ್ಣವಾಗಿ ಪೂಜೆ ಮುಗಿಸ್ತಾರೆ ಕರ್ಪೂರದ ಆರತಿಯಿಂದ. ಮತ್ತು ಆ ಕೋಸಂಬರಿ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನು ಕೈಗೆ ಕೊಟ್ಟು ನಮಸ್ಕಾರ ಮಾಡ್ಕೋತಾರೆ. ಕೋಸಂಬರಿ, ಬಳೆ, ಹೂವು, ಪಾಯಸ ಎಲ್ಲ ಇಟ್ಟಿರ್ತೀವಲ್ಲ ಅದು. ಮತ್ತು ಈಗ ನೋಡ್ತಿರೋದು ಗಂಗಾ ಪೂಜೆ ವಿಡಿಯೋ. ಸೊ ಇದು 2 ಕಳಶ ಇಟ್ಟಿದ್ವಿ ನಾವು, ನಮ್ಮ ಅಮ್ಮಂದೊಂದು, ನಮ್ಮ ಅಜ್ಜಿದೊಂದು. ಸೊ 2 ಕಳಶನೂ ಕೂಡ ಹೊಳೆ ನೀರಿಗೆ ಬಿಡಬೇಕು. ಸೊ ನೋಡಿ, ಆ ಕಾಯಿಗಳನ್ನ ಇಟ್ಕೋತೀವಿ, ಅರಿಶಿನ ಕುಂಕುಮ ಆಗಿರ್ಬೋದು, ಎಲೆ ಆಗಿರ್ಬೋದು, ಅದನ್ನೆಲ್ಲ ಬಿಡ್ತೀವಿ. ಸೊ ಎಸ್, ಒಳಗೆ ಇಳಿಬೋದು. ಬಟ್ ದೆನ್ ಇನ್ನೊಂದು ಸ್ಟೆಪ್, ಆ ಸ್ಟೆಪ್ಪಲ್ಲಿ ಪಾಚಿ ಇದೆ. ಸೊ ಜಾರಿದ್ರೆ ಕಷ್ಟ, ಹೊಳೆ ಹರಿಯೋ ನೀರಲ್ವಾ, ಸೊ ಎಳ್ಕೊಳ್ಳುತ್ತೆ ನಮ್ಮನ್ನು ಅಂತ ಒಳಗಿಳಿಯಲ್ಲ. ಸೊ ಹಾಗೆಯೇ ಎಲೆ ಬಿಟ್ಟು ಅರಿಶಿನ ಕುಂಕುಮ ಬಟ್ಟಲು ತೊಳ್ಕೊತಾರೆ. ಮತ್ತು 2 ಕಾಯಿನೂ ನಮ್ಮಮ್ಮ ಅಲ್ಲೇ ಇಟ್ಕೊಂಡಿದ್ದಾರೆ, ಯಾಕಂದರೆ ಮಠಕ್ಕೆ ಕೊಡ್ತಾರೆ ಕಾಯಿನ. ಸೊ ಇಷ್ಟೇ ಗೈಸ್, ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಬೆಟ್ಟದ ಮೇಲೆ ಹತ್ತಕ್ಕೆ ಹೋಗ್ತೀವಿ. ಬೆಟ್ಟದ ಮೇಲೆ ಹತ್ತೀವಿ ಗೈಸ್. ಬೆಟ್ಟದ ಮೇಲೆ ಹತ್ತಿ ದೇವ್ರ ಹತ್ರ ಹೋಗ್ತೀವಿ. ಸೊ ಆ ವಿಡಿಯೋನ ನೋಡಲಿಕ್ಕೆ ವೇಟ್ ಫಾರ್ ದ ನೆಕ್ಸ್ಟ್ ಪಾರ್ಟ್. ಕೀಪ್ ವೇಟಿಂಗ್ ಫಾರ್ ಪಾರ್ಟ್ 3.